ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು 2.5 ವರ್ಷ ಆಗಿದೆ. ಸಿದ್ದರಾಮಯ್ಯನವರು ಎಲ್ಲ ದಾಖಲೆಗಳನ್ನು ಮುರಿದಿದೆ ಅಂತಕ್ಕಂಥದ್ದು ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಏನಾದರೂ ನೈತಿಕತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ಇವತ್ತೇನು ಹೆಣ್ಮಕ್ಳಿಗೆ ಇವತ್ತು ಅವಾಚ್ಯ ಶಬ್ದಗಳನ್ನು ನಿಂದಿಸಿರ್ತಕ್ಕಂಥ ಅದೇ ಪಾರ್ಟಿಯ ಮುಖಂಡರನ್ನ ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಜನರ ಸೇವೆ ಮಾಡೋದಕ್ಕೆ, ಯಾವುದೇ ಪಕ್ಷ ಇರಲಿ ರಾಜಕಾರಣ ಮಾಡೋದಕ್ಕೆ. ಒಂದು ಸರಿ ಸರ್ಕಾರ ಬಂದಾದ ಮೇಲೆ ಎಲ್ರಿಗೂ ಸರ್ಕಾರನೇ, ಯಾವುದೇ ಪಕ್ಷ ಇರಲಿ. ಆದರೆ ಹೆಣ್ಮಕ್ಳಿಗೆ ಇವತ್ತು ಏನು ರಕ್ಷಣೆ ಇಲ್ಲ ಅಂತ ಆಗಿರ್ತಕ್ಕಂಥದ್ದು ಇವತ್ತು ಶಿಡ್ಲಘಟ್ಟದಲ್ಲಿ ಬಟಾಬಯಲಾಗಿದೆ. ಈ ಹೆಣ್ಮಗಳು ಇವತ್ತು ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಹೇಳ್ತಾ ಇದ್ರೆ ಕೂಡ ಅವ್ರಿಗೆ ಆ ಧಮಕಿ ಹಾಕೋದು, ಪ್ರಾಣ ಬೆದರಿಕೆ ಹಾಕತಕ್ಕಂಥದ್ದು, MLA ಬೈತಕ್ಕಂಥದ್ದು, ಈ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಬಟಾಬಯಲಾಗಿದೆ. ಇದನ್ನು ಎಲ್ಲರೂ ಶಿಡ್ಲಘಟ್ಟದಲ್ಲ ಇಡೀ ರಾಜ್ಯ ಇವತ್ತು ಖಂಡಿಸ್ತಾ ಇದೆ. ಮುನ್ನ ಸರ್ಕಾರ 2.5 ವರ್ಷ ಇದೆ, ಇದೇ ಮಟ್ಟಕ್ಕೆ ಹೋದರೆ ಜನರಿಗೆ ರಕ್ಷಣೆ ಎಲ್ಲಿದೆ, ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲಿದೆ, ಅವ್ರ ಕೆಲಸ ಹೆಂಗೆ ಮಾಡೋದು, ಸರ್ಕಾರಿ ನೌಕರಿ ಕೆಲಸ ಹೆಂಗೆ ಮಾಡತಕ್ಕಂಥದ್ದು ಇವತ್ತು ಆಗಿದೆ. ಇದನ್ನು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಇದಕ್ಕೆ ಕಾನೂನಲ್ಲಿ ಏನೆಲ್ಲ ಇದೆ ಆ ಕಾನೂನನ್ನ ಕೈಗೆತ್ಕೋಬೇಕು ಸಿದ್ದರಾಮಯ್ಯನವರು. ಅದ್ರ ಜೊತೆಗೆ ಏನು ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ಇವತ್ತು ಜನರ ಪರ ನಿಲ್ಲಬೇಕು, ಜನರ ರಕ್ಷಣೆ ಮಾಡಬೇಕು, ಅಧಿಕಾರ ರಕ್ಷಣೆ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮಾಜಿ ಸಂಸದರಾದ ಮುನ್ಷಣ್ಣನವರು, ನಮ್ಮ ರಾಜಣ್ಣವರು, XMLA ರಾಜಣ್ಣವರು, ನಮ್ಮ BJP ಮುಖಂಡರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೂಡ ತುಂಬ ಜನ ಬಂದಿದ್ದಾರೆ. ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು, ಪೌರ ಕಾರ್ಮಿಕರಿಗೆ ಇರ್ಬೋದು, ಎಲ್ಲ ಸರ್ಕಾರಿ ನೌಕರರಿಗೆ ಕೆಲಸ ಮಾಡೋದಕ್ಕೆ ಒಂದು ಫ್ರೀ ಹ್ಯಾಂಡ್ ಕೊಡಬೇಕು, ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕಂತಕ್ಕದ್ದನ್ನು ಏನಿದೆ ಇವತ್ತು ಅವ್ರು ಕೆಲಸ ಮಾಡೋಕ್ಕೆ ಫ್ರೀ ಹ್ಯಾಂಡ್ ಕೊಡಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡ್ತಾರೆ. ಕಾನೂನಲ್ಲಿ ಏನೆಲ್ಲ ಇದೆ ಅವರು ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ಸಲ್ಲಿ ಎಲ್ಲ ಮಸೂದಿ ತರಕ್ಕೆ ಹೋಗ್ತದೆ. ದ್ವೇಷ ಭಾಷಣ ಮಾಡಬೇಕು ಮಾಡೋರನ್ನ ಎಲ್ಲ ಈ ಒಂದು ಮಸೂದಿ ತರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಈ ಥರ ನಡ್ಕೊಳ್ಳೋರಿಗೆ ಯಾವ ಥರ ಮಸೂದಿ ತರ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ರಕ್ಷಣೆ ಮಾಡಬೇಕು, ಸರ್ಕಾರದಲ್ಲಿ ರಕ್ಷಣೆ ಆಗಬೇಕು, ನೌಕರರು ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಏನೆಲ್ಲ ಇದೆ ಅದನ್ನು ಕೈಗೆತ್ಕೋಬೇಕು. ಅವ್ರಿಗೆ ಅವ್ರ ಪಕ್ಷದಲ್ಲಿ ಯಾವ ಥರ ತಗೋತಾರೋ ಗೊತ್ತಿಲ್ಲ. ಕಾನೂನು ಏನಿದೆ ಅದನ್ನು ಕಾನೂನು ಕೈಗೆ ತಗೋಬೇಕಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದಾರೆ.